ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರ್ತೇನೆ ಸರ್. ತಗೊಳ್ಳಿ ಅಂಕಲ್. ಬೇಡಮ್ಮ ಅಂಬಿಕಾ, ಶರತ್ತು ಮದುವೆಗೆ ಸಾಕಾಗಷ್ಟು ಹಣನ ಕೊಟ್ಟಿದ್ದಾರೆ. ಇರಬಹುದು, ಆದ್ರೆ ನಾನ್ ಕೊಡೋದನ್ನ ನೀವು ಬೇಡ ಅನ್ಬಿಡಿ ಪ್ಲೀಸ್. ಮಗಳು ಮದ್ವೆ ಅಂದ್ಮೇಲೆ ತುಂಬಾ ಖರ್ಚುಗಳಿರ್ತವೆ. ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಆಗತ್ತೆ ಅಂತ ನನಗೆ ಗೊತ್ತು, ಇದ್ರಲ್ಲಿ ಜಾಸ್ತಿ ಇಲ್ಲ ಅಂತ. ಪ್ಲೀಸ್. ಥ್ಯಾಂಕ್ ಯು ಕಣಮ್ಮ. ದುರ್ಗಾ ಅಂಬಿಕಾ ಇಬ್ರು ಒಂದೇ ಒಂದ್ಸಲನೂ ಭೇಟಿ ಮಾಡಿಲ್ಲ, ಆದ್ರೂ ಇಬ್ರು ಗುಣ ಸ್ವಭಾವದಲ್ಲೂ ಎಷ್ಟೆಲ್ಲ ಹೋಲಿಕೆ ಇದೆ, ಕನ್ನಡಿ ಅನ್ನೋ ತರ. ತಾಯಿ, ಯಾಕೆ ಹೀಗೆಲ್ಲ ಆಗ್ತದೆ? ಯಾಕೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತಾನೆ ಇದ್ದೀನಿ, ಆದ್ರೂ ನಾನು ಅನ್ಕೊಂಡಿದ್ದು ಒಂದು ಆಗ್ತಿಲ್ವಲ್ಲ. ಒಂದ್ ಹೆಜ್ಜೆ ಮುಂದಿಟ್ರೆ 10 ಹೆಜ್ಜೆ ಹಿನ್ನಡೆ ಆಗ್ತದೆ. ನಾನು ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಅಂತ ಬಂದೆ, ಆದ್ರೆ ನನಗೆ ಮನೆ ಒಳಗಡೆ ಕಾಲಿಡೋದಕ್ಕೂ ಆಗ್ತಿಲ್ಲ. ದುರ್ಗಾಪುರಕ್ಕೆ ಹೋದಾಗ ನನಗೆ ದುರ್ಗಾ ಸಿಕ್ಕದ್ಲು. ದುರ್ಗಾನೇ ನನ್ನ ಮಗಳನ್ನ ಕಾಪಾಡೋ ವ್ಯಕ್ತಿ ಅಂತ ನನಗೆ ಗೊತ್ತಾಯ್ತು. ಅವಳನ್ನ ಬೆಂಗಳೂರಿಗೆ ಕರ್ಕೊಂಬಂದೆ, ಆದ್ರೆ ಈಗ ಅವಳು ಹೋಗ್ತಿದ್ದಾಳೆ. ನಾನು ಅವಳನ್ನ ಹೇಗ್ ತಡಿಲಿ ತಾಯಿ? ಅವಳಿಂದ ನನ್ನ ಮಗಳನ್ನ ಕಾಪಾಡೋದಕ್ಕೆ ಸಹಾಯ ಹೇಗ್ ತಗೊಳ್ಳಿ? ಹೇಗ್ ನಮ್ಮನೆ ಕರ್ಕೊಂಡು ಹೋಗ್ಲಿ? ನನಗೊಂದು ತೋಚ್ತಾ ಇಲ್ಲ. ನನಗೆ ನೀನೇ ಸಹಾಯ ಮಾಡ್ಬೇಕು, ಮಾಡ್ಲೇಬೇಕು. ನನ್ನ ಕಣ್ಮುಂದೆ ಕತ್ಲು ಬಿಟ್ಟು ಬೇರೆ ಏನು ಕಾಣಿಸ್ತಿಲ್ಲ ತಾಯಿ, ಏನು ಕಾಣಿಸ್ತಿಲ್ಲ. ಕತ್ಲಲ್ಲೇ ಬೆಳಕು ಇನ್ನೂ ಸ್ಪಷ್ಟವಾಗಿ ಕಾಣೋದು. ಯಾರು ಯಾರು ಮಾತಾಡ್ದಂಗಾಯ್ತಲ್ವಾ? ಅಮ್ಮ, ಅಮ್ಮ ನೀವೇನಾ ಈಗ ನನ್ನ ಜೊತೆ ಮಾತಾಡಿದ್ದು? ಕತ್ಲಲ್ಲೂ ಬೆಳಕು ಸ್ಪಷ್ಟವಾಗಿ ಕಾಣುತ್ತೆ ಅಂತ ಹೇಳಿದ್ದು ನೀವೇನಾ? ಯಾವುದು ಅಂತ್ಯದ ಹಾಗೆ ಕಾಣಿಸ್ತಿದೆಯೋ ಅದೇ ಹೊಸ ಆರಂಭದ ಮುನ್ನುಡಿಯೂ ಆಗಿರಬಹುದು. ಅಂದ್ರೆ ದೇವಕಿ ತನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಈ ಸಲನೂ ಪ್ರಾಣ ಕಳ್ಕೊಳ್ಳುತ್ತೆ ಅನ್ನೋ ದುಃಖದಲ್ಲಿದ್ದಾಗ ಯಶೋದೆ ತನ್ನ ಮಡಿಲು ಯಾವಾಗಲೂ ಖಾಲಿಯಾಗಿರುತ್ತೆ ಅನ್ನೋ ನೋವೊಂದಿತ್ತು. ಆದರೆ ದೇವಕಿ ಮತ್ತೆ ಯಶೋದೆ ಇಬ್ಬರ ಸಮಸ್ಯೆಗೂ ಇದ್ದದ್ದು ಒಂದೇ ಉತ್ತರ. ಕೆಲವು ಸಲ ಪ್ರಶ್ನೆಗಳು ಬೇರೆ ಬೇರೆ ಆಗಿದ್ದರೂ ಉತ್ತರ ಒಂದೇ ಆಗಿರುತ್ತೆ. ಎಲ್ಲರೂ ಜೀವನದಲ್ಲಿ ಏನಾದರೂ ಹುಡುಕ್ತಾನೇ ಇರ್ತಾರೆ, ಹುಡುಕಾಟ ಇಲ್ದಿರೋ ಜೀವನನೇ ಇಲ್ಲ. ಒಂದು ಸಲ ಪರಿಹಾರನ ನಾವು ಹುಡುಕೊಂಡು ಹೋದ್ರೆ ಮತ್ತೊಂದು ಸಲ ಪರಿಹಾರನೇ ನಮ್ಮನ್ನು ಹುಡುಕೊಂಡು ಬರುತ್ತೆ. ಕತ್ತಲಲ್ಲೂ ಸಣ್ಣ ಆಶಾ ಕಿರಣ ಕಂಡೇ ಕಾಣುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.